ಜನಸ್ಪಂದನ ಕಾರ್ಯಕ್ರಮದ ನಂತರ ನಡೆದ ಅಧಿಕಾರಿಗಳ ಸಭೆಗೆ ಡಿಸಿ ಸಣ್ಣಸ್ವಾಮಿ ಅವರನ್ನ ಪೊಲೀಸರು ತಡೆ ಹಿಡಿದ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮುರಳಿ ಮೋಹನ್ ಅವರನ್ನು ಆರೋಪಿಸುವುದು ಸರಿಯಲ್ಲ ಎಂದು ತಾಲೂಕು ಮಹಿಳಾ ಕಾಂಗ್ರೆಸ್ ಪಕ್ಷ ಸ್ಪಷ್ಟನೆಯನ್ನು ನೀಡಿದೆ. ಶುಕ್ರವಾರ ಪತ್ರಿಕಾ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಭದ್ರತಾ ದೃಷ್ಟಿಯಿಂದ ಹಾಗೂ ಡಿಸಿ ಸಣ್ಣಸ್ವಾಮಿ ಅವರ ಮೇಲಿರುವ ಕ್ರಿಮಿನಲ್ ಆರೋಪಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಅವರನ್ನು ಸಭೆಗೆ ಪ್ರವೇಶಿಸಲು ನಿರಾಕರಿಸಬಹುದು ಎಂದು ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನ್ನಪೂರ್ಣ ಶ್ರೀಶೈಲ ತಿಳಿಸಿದ್ದಾರೆ. ಕೊಲೆ ಆರೋಪ ಎದುರಿಸ್ತಾ ಇರುವ ಡಿಸಿ ಸಣ್ಣಸ್ವಾಮಿ ಅವರು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಮಾಡುವ ರೀತಿಯಲ್ಲಿ ವರ್ತಿಸ್ತಾ ಇದ್ದು, ಪಕ್ಷದ ಹಿರಿಯ ನಾಯಕ ಮುರಳಿ ಮೋಹನ್ ಅವರಿಗೆ ನಿರಂತರವಾಗಿ ತೊಂದರೆ ನೀಡುತ್ತಾ ಇರುವುದು ಖಂಡನೀಯವಾಗಿದೆ ಎಂದರು. ನಾನು ಅನ್ನಪೂರ್ಣ ಶ್ರೀಶೈಲ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆಯಾಗಿದ್ದೀನಿ. ಪತ್ರಕರ್ತರಿಗೂ ಕೂಡ ನಮಸ್ಕಾರಗಳು. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಪ್ರೆಸ್ ಮೀಟ್ ಯಾಕೆ ಅಂತ ಅಂದರೆ, ಮುರಳಿ ಸರ್ ಮೇಲೆ ಆರೋಪಗಳನ್ನು ಹೊರಿಸಿದ್ದಾರೆ. ಆರೋಪ ಹೊರಿಸಿರೋದು ತಪ್ಪು ಅಂತ ಹೇಳ್ಕೊಳ್ತಾ ಅದನ್ನು ಸಮರ್ಥನೆ ಕೊಡೋಕ್ಕೆ ಬಂದಿದ್ದೀವಿ. 14ನೇ ತಾರೀಕು ಜನವರಿ 14ನೇ ತಾರೀಕು ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗಲ್ಲಿ ಜನಸ್ಪಂದನೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ನಡೀತು. ಬೆಳಗ್ಗೆ 11 ಗಂಟೆ 11ವರೆಗೆ ಸ್ಟಾರ್ಟ್ ಆಯಿತು. ಸಂಜೆ ತನಕ ಪ್ರೋಗ್ರಾಮ್ ಎಲ್ಲ ಇತ್ತು. ಜನಗಳ ಕಷ್ಟ ಸುಖ ಅದು ಅಂತೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಸರಿ ಹೋಯಿತು. ಮತ್ತು ಈ ಸಂಜೆ ಆಗ್ತಿದ್ದಂಗೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರು ಮೀಟಿಂಗ್ ತಗೊಳ್ತಾರೆ. ಆ ಮೀಟಿಂಗ್ ತಗೊಂಡ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರ, ಶಿಷ್ಟಾಚಾರದ ಪ್ರಕಾರ ನಮ್ಮ ಅಧಿಕಾರಿಗಳು ಮತ್ತು 5 ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತಹ ನಮ್ಮ ಮುರಳಿ ಮೋಹನ್ ಸರ್ ಅವರು ಕೂಡ ಇದರಲ್ಲಿ ಮೀಟಿಂಗಲ್ಲಿ ಭಾಗಿಯಾಗಿರ್ತಾರೆ. ಆಗ ಇದನ್ನು ಸಹಿಸದ ನಮ್ಮ ಸಣ್ಣಸ್ವಾಮಿಯವರು ಆ ಟೈಮಲ್ಲಿ ಜಗಳನ ತೆಗಿತಾರೆ. ಯಾಕೆ ಅಲ್ಲಿ ಕೂರಿಸಿತು ಅಂತ ಶಿಷ್ಟಾಚಾರದ ಪ್ರಕಾರ, ಪ್ರೋಟೋಕಾಲ್ ಪ್ರಕಾರ ಅವ್ರು ತಗೊಂಡಾಗ ಈಗ ಪೊಲೀಸ್ನವರು ಏನು ಮಾಡ್ತಾರೆ ಅಂತ ಅಂದರೆ, ಆ ಹಿನ್ನೆಲೆಯಲ್ಲಿ ಆ ಗಲಾಟೆಯಾದ ಸಂದರ್ಭದಲ್ಲಿ ಆಗ ಅವರು ಪೊಲೀಸ್ನವರು ಅವರನ್ನು ಹೊರಗಡೆ ಕರ್ಕೊಂಡೋಗಿ ಬಿಡ್ತಾರೆ. ಆ ಟೈಮಲ್ಲಿ ಏನೂ ಗಲಾಟೆಗಳಾಗಿರಲ್ಲ. ಪೊಲೀಸ್ನವರು ಮಾಮೂಲಿಯಾಗಿ ಕರ್ಕೊಂಡ್ಬಂದುಬಿಟ್ಟಿರ್ತಾರೆ. ಇದನ್ನು ಸಣ್ಣಸ್ವಾಮಿಯವರು ಇದನ್ನು ದೊಡ್ಡ ವಿಚಾರ ಮಾಡಿಕೊಂಡು ಪಕ್ಷಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷನ ಏನೋ ಒಂದು ಅಂದರೆ ಮುರಳಿ ಮೋಹನ್ ಬಗ್ಗೆ ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ಅವರು ಮಾಡಿರ್ತಾರೆ. ಬಟ್ ನಮ್ಮ ಸಕಲೇಶಪುರ ಮೀಸಲಾತಿ ಸಕಲೇಶಪುರ ಕ್ಷೇತ್ರಕ್ಕೆ ಮೀಸಲಾತಿ ಬಂದ ನಂತರ ನಾವು ಸಣ್ಣಸ್ವಾಮಿಯವರು ಏನು ಮಾಡ್ತಾರೆ, ಅವರನ್ನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ ಮತ್ತು ಪರಾಜಿತಗೊಳ್ತಾರೆ. ತದನಂತರದಲ್ಲಿ ಅವರು ಅಲ್ಲಿಂದ ನೆಕ್ಸ್ಟ್ ಯಾವುದೇ ಕಾರ್ಯಕ್ರಮಗಳು ಅಂತ ಅಂದರೆ ಪಕ್ಷ ಸಂಘಟನೆ ಮಾಡಿರೋದಿಲ್ಲ. ಅವರು ಯಾವ ಪಕ್ಷ ಸಂಘಟನೆ ಕೂಡ ಅವರು ಮಾಡದಲ್ಲೇ ಕಾರ್ಯಕರ್ತರು ಮಾಡಿದಂತಹ ಕಾರ್ಯಕ್ರಮದಲ್ಲಿ ಅವ್ರು ಹೋಗಿ ಜಗಳ ಮಾಡೋದು, ಮತ್ತು ಆ ಕಾರ್ಯಕ್ರಮ ನಿಲ್ಲಿಸೋದು, ಮತ್ತು ಜನಗಳಿಗೆ ಮತ್ತು ಯಾವುದೇ ಪಕ್ಷ ಸಂಘಟನೆ ಮತ್ತು ಅವ್ರನ್ನೆಲ್ಲ ಒಗ್ಗೂಡಿಸೋದು, ಅವ್ರ ಕಾರ್ಯಕ್ರಮ ಅದನ್ನು ಮಾಡಿರಲ್ಲ ಅವರು ಆ ಟೈಮಲ್ಲಿ. ತದನಂತರದಲ್ಲಿ 10 ವರ್ಷ ದಶಕಗಳ ನಂತರದಲ್ಲಿ ಮುರಳಿ ಮೋಹನ್ ಸರ್ ಬಂದು ಒಂದು 14-15 ವರ್ಷದಿಂದಲೂ ಅವರು ಸಕ್ರಿಯವಾಗಿ ಸಕಲೇಶಪುರದಲ್ಲಿ ಬಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಪಕ್ಷ ಸಂಘಟನೆ ಮಾಡೋದು, ಜನಗಳಿಗೆ ಏನು ಕೆಲಸ ಮಾಡಬೇಕು, ಜನಗಳಿಗೆ ಸ್ಪಂದಿಸೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಮತ್ತು 2022ರಲ್ಲಿ ಅವರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾರೆ. ಆ ಟೈಮಲ್ಲೂ ಕೂಡ ನಮ್ಮ ಸಣ್ಣಸ್ವಾಮಿಯವರು ನಮ್ಮ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡೋದಿಲ್ಲ. ಅಂಥದ್ರಲ್ಲಿ ನಮ್ಮ ಮುರಳಿ ಸರ್ ಅವರು ಪಕ್ಷದ ಕಾಂಗ್ರೆಸ್ಸಲ್ಲಿ ಅವರು ಪರಾಜಿತಗೊಂಡರೂ ಕೂಡ 45,000 ಓಟುಗಳನ್ನು ತಗೊಂಡಿರ್ತಾರಲ್ವ. ಹಾಗಾಗಿ ಇಡೀ ಆಲೂರು ಸಕಲೇಶಪುರ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಜನಗಳಿಗೆ ಹತ್ತಿರ ಆಗ್ತಾ ಹೋಗ್ತಾರೆ. ಮತ್ತು ಪಕ್ಷನ ಸಂಘಟನೆ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ಸಂಘಟನೆ ಇರಲಿಲ್ಲ. ಕಳೆದ 15 ವರ್ಷದ ಹಿಂದೆ ಪಕ್ಷದಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷ ಅನ್ನೋದೇ ಇರಲಿಲ್ಲ. ಕಾಂಗ್ರೆಸ್ ಎಲೆಕ್ಷನ್ ಬರ್ತಿದ್ದಂಗೆ ನಮ್ಮ ಕಾಂಗ್ರೆಸ್ ಎಲ್ಲ ಸೋಲ್ತಾ ಇತ್ತು. ಸೋಲೋದಕ್ಕೆ ಕಾರಣ ಇಂಥ ಮುಖಂಡರುಗಳೇ, ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಮಾತ್ರ. ಈ ಸಮಯದಲ್ಲಿ ನಮ್ಮ ಮುರಳಿ ಮೋಹನ್ ಸರ್ ಅವರು ಬಂದು ಅವರನ್ನು ನಾನು ಹೊಗಳ್ತಾ ಇಲ್ಲ, ಇಲ್ಲಿ ಇರೋದನ್ನು ಹೇಳ್ತಾ ಇದ್ದೀವಿ, ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಜನರಿಗೆ ಹತ್ತಿರ ಆಗ್ತಾ ಪಕ್ಷ ಸಂಘಟನೆ ಇದು ಮಾಡ್ಕೊಳ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಜೀವಂತವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಅತ್ಯುತ್ತಮವಾದ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನೂ ಪಕ್ಷದಲ್ಲಿ ಎಲ್ಲರನ್ನೂ ಸಂಘಟನೆ ಮಾಡಿಕೊಂಡು ಸೇರಿಸ್ಕೊಂಡು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಸಹಿಸದ ಇವರುಗಳು
ಕೆಲವರು ಬಾಳುಪೇಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಗೌರಮ್ಮ ಮಾತನಾಡಿ, ತಾಲೂಕಿನಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಮಾನವರು ಹಾಗೂ ಕಾಡು ಪ್ರಾಣಿಗಳ ಜೀವಕ್ಕೆ ಅಪಾಯ ಉಂಟಾಗಿದೆ. ಈ ಸಮಸ್ಯೆಗೆ ಶಾಶ್ವತ ಮತ್ತು ವೈಜ್ಞಾನಿಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಸಂಸದ ಶ್ರೀ ಎಸ್ ಪಟೇಲ್, ಹೆಮಿಗೆ ಮೋಹನ್, ಬೈರ್ಮುಡಿ ಚಂದ್ರು, ಮುರಳಿ ಮೋಹನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಅರಣ್ಯ ಸಚಿವರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಸಹಕಾರ ನೀಡದ ಸಣ್ಣಸ್ವಾಮಿ ಪಕ್ಷಕ್ಕೆ ಅಸಹಕಾರ ನೀಡುತ್ತಿದ್ದಾರೆ ಎಂದರು. ಆನೆಧಾಮ ಸ್ಥಾಪನೆ ಸೇರಿದಂತೆ ಸಮಗ್ರ ಯೋಜನೆ ರೂಪಿಸುವ ಪ್ರಕ್ರಿಯೆಯೂ ನಡೀತಾ ಇದೆ ಎಂದು ತಿಳಿಸಲಾಗಿದೆ. ಆದರೆ ಡಿಸಿ ಸಣ್ಣಸ್ವಾಮಿ ಅವರು ಒಂದೇ ಒಂದು ಜನಪರ ಸಮಸ್ಯೆಗೂ ಪರಿಹಾರ ಸೂಚಿಸದೆ ಜನರಿಗೆ ಹಾಗೂ ಪಕ್ಷಕ್ಕೆ ತೊಂದರೆ ಸೃಷ್ಟಿಸುವುದನ್ನೇ ತಮ್ಮ ರಾಜಕೀಯ ಉದ್ದೇಶವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದರು. ನಾನು ಬಾಳುಪೇಟೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ಹಾಗೆ ಹಾಲಿ ಸದಸ್ಯರಾಗಿದ್ದೀನಿ ಸರ್. ಇವಾಗ ಮುರಳಿ ಸರ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಾರೆ. ಮುರಳಿ ಸರ್ನ ಏನಕ್ಕೆ ಉಚ್ಚಾಟನೆ ಮಾಡಬೇಕು ಸರ್? ಮಾಡಬೇಕಾಗಿರೋ ಅಂಥದ್ದು ಬೇರೆ ಪಕ್ಷದವ್ರ ಜೊತೆ ಕಮಿಟ್ಮೆಂಟ್ ಆಗಿ ಮಿಂಗಲ್ ಆಗಿರ್ತಾರಲ್ಲ ಅಂಥವ್ರನ್ನ ಉಚ್ಚಾಟನೆ ಮಾಡ್ಬೇಕು ಅವರು. ಯಾಕೆ ಅಂತ ಹೇಳಿದ್ರೆ ಮುರಳಿ ಸರ್ ಇವತ್ತು ಯಾವುದೇ ಪಕ್ಷದ ಜನಗಳು ಬಂದ್ರೂ ಸಹ ಅವರು ಅವ್ರ ಜೊತೆ ಇದ್ಕೊಂಡು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಈಗ ನಾನು ಸರ್ JDS ಅಲ್ಲಿ ಇದ್ದವಳೇನೆ. JDS ಅಲ್ಲಿ ಇದ್ಬಿಟ್ಟು ನಾನಿವಾಗ ಮುರಳಿ ಸರ್ ಮತ್ತೆ ಇವರು ಬೈರ್ಮುಡಿ ಚಂದ್ರಣ್ಣವರ ಕಾರ್ಯವೈಖರಿ ನೋಡಿ ಅವ್ರ ನಾಯಕತ್ವನ ನೋಡಿ ನಾನು ಇಲ್ಲಿಗೆ ಬಂದಿದ್ದೀನಿ. ಹಾಗಾಗಿ ನಾನು ಅವಾಗ ಇದ್ದಾಗ ನಾನು ಎಷ್ಟೋ ಸಲ ನೋಡಿದ್ದೀನಿ. ಇವ್ರುಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡವರು ಬೇರೆ ಪಕ್ಷದವ್ರ ಜೊತೆ ಕಮಿಟ್ ಆಗಿ ಇದ್ಕೊಂಡು ಅವ್ರ ಜೊತೆನೆ ಎಲ್ಲಾನು ಮಾಡ್ಕೊಂಡು ಅವರು ಸಪೋರ್ಟ್ ಮಾಡ್ಕೊಂಡಿರೋದಿದ್ದಾಗ ನನಗೆ ತುಂಬಾ ನೋವಾಗ್ತಿತ್ತು. ಅವಾಗ ಯಾಕಪ್ಪ ಇವರು ಆ ಪಕ್ಷದಲ್ಲಿ ಇದ್ಕೊಂಡು ಇವ್ರು ಹಿಂಗೆಲ್ಲ ಬಂದ್ಬಿಟ್ಟು ಬೇರೆ ಪಕ್ಷಕ್ಕೆಲ್ಲ ಈ ಪಕ್ಷಗಳಿಗೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನಿಸ್ತಾ ಇತ್ತು. ಅಂಥವ್ರನ್ನ ಫಸ್ಟ್ ಉಚ್ಚಾಟನೆ ಮಾಡಬೇಕು. ಪಕ್ಷದಲ್ಲಿ ಇದ್ಕೊಂಡು ಇವರು ಈ ಒಂದು ಪಕ್ಷನ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಫಸ್ಟ್ ಉಚ್ಚಾಟನೆ ಮಾಡಬೇಕು. ಹಾಗೇನೆ ಮುರಳಿ ಸರ್ ಏನಿದ್ದಾರೆ ಅವರು ಎಲ್ಲರನ್ನೂ ಸಹ ಒಂದೇ ರೀತಿ ನೋಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಪಕ್ಷ ಅನ್ನೋದಿಲ್ಲ. ಬಂದ ಜನಗಳನ್ನ ಕಷ್ಟ ಸುಖ ಸ್ಪಂದಿಸ್ತಾ ಇದ್ದಾರೆ. ಅವರು ಸೋತ್ರು ಸಹ ನಮ್ಮ ಕ್ಷೇತ್ರದಲ್ಲಿ ಇದ್ಕೊಂಡು ಎಲ್ಲರ ಕಷ್ಟ ಸುಖನ ನೋಡ್ಕೊಂಡು ಅವರ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ನಾವು ಗೆಲ್ಲಿಸ್ತೀವಿ, MLA ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್. ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಕೌಶಲ್ಯ ಲಕ್ಷ್ಮಣಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಮಂಗಲಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಲಾಕ್ಷಿ, ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷ ಸಾಯಿರಾ ಬಾನು, ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಹಸೀನಾ ಹುರುಡಿ ಉಪಸ್ಥಿತರಿದ್ದರು.